ಸ್ಪರ್ಧಾತ್ಮಕ ಪ್ರತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕ ರಾಜಕೀಯದ ಬಗ್ಗೆ ನೋಡೋಣ. ಅಂದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಮತ್ತು ಆ ಜಿಲ್ಲೆಗಳನ್ನು ಮ್ಯಾಪ್ ಮೂಲಕ ನಾವು ಗುರುತಿಸೋಣ. ಈಗ ಮೊದಲು ನಾವು ಸೀರಿಯಲ್ ವೈಸ್ ಆಗಿ ಕರ್ನಾಟಕ ಜಿಲ್ಲೆಗಳ ಬಗ್ಗೆ ನೋಡುವುದಾದರೆ, ಕರ್ನಾಟಕದಲ್ಲಿ ಸುಮಾರು 31 ಜಿಲ್ಲೆಗಳು ಕಂಡುಬರ್ತವೆ. ಅವುಗಳೆಂದರೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟ, ಬೀದರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ದಕ್ಷಿಣ ಕನ್ನಡ, ಧಾರವಾಡ, ಕಲಬುರಗಿ, ಗದಗ, ಹಾಸನ, ಹಾವೇರಿ, ಕೋಲಾರ, ಕೊಪ್ಪಳ, ಕೊಡಗು, ಮೈಸೂರು, ಮಂಡ್ಯ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉತ್ತರ ಕನ್ನಡ, ಉಡುಪಿ, ಯಾದಗಿರಿ, ಬಳ್ಳಾರಿ, ವಿಜಯಪುರ. ಹೀಗೆ ಸುಮಾರು 31 ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ ಬರ್ತವೆ. ಸೊ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದ ವಿಸ್ತೀರ್ಣ ನಾವು ನೋಡುವುದಾದರೆ 1,91,791 ವಿಸ್ತೀರ್ಣ ಹೊಂದಿದೆ. ಅದೇ ರೀತಿಯಾಗಿ ಜನಸಂಖ್ಯೆ ನೋಡುವುದಾದರೆ 2011 ಜನಗಣತಿಯ ಪ್ರಕಾರ 6,11,30,704 ಜನಸಂಖ್ಯೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಈ ಒಂದು ಸ್ಲೈಡಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಗಳ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದನ್ನು ಸಹ ನೀವು ನೋಡ್ಕೋಬೋದು. ಈಗ ನಾವು ಈ ಕರ್ನಾಟಕ ರಾಜಕೀಯ ಅಂದರೆ ಮ್ಯಾಪ್ನ ಮೂಲಕ ಒಂದು ಜಿಲ್ಲೆಗಳನ್ನು ನಾವು ನೋಡುವುದಾದರೆ ಮೊದಲಿಗೆ ಬೀದರ್ ಬರುತ್ತೆ. ಅಂದರೆ ಉತ್ತರ ತುದಿ. ಈಗ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಅಂತಂದರೆ, ಕರ್ನಾಟಕದ ಉತ್ತರದ ತುದಿ ಯಾವುದು, ಕರ್ನಾಟಕದ ದಕ್ಷಿಣ ತುದಿ ಯಾವುದು, ಪೂರ್ವದ ತುದಿ ಯಾವುದು, ದಕ್ಷಿಣ ಅಥವಾ ಪಶ್ಚಿಮದ ತುದಿ ಯಾವುದು, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ನಾವು ಮ್ಯಾಪ್ನ ಮೂಲಕ ನಿಮಗೆ ನಮ್ಮ ಕರ್ನಾಟಕದ ಜಿಲ್ಲೆಗಳು ಯಾವ ಜಿಲ್ಲೆಗಳು ಯಾವ ಒಂದು ದಿಕ್ಕಿನೆಡೆಗೆ ಬರ್ತವೆ ಎಂದು ಈ ಒಂದು ಮ್ಯಾಪ್ನ ಮೂಲಕ ತೋರಿಸ್ತೀವಿ. ಅದೇ ರೀತಿಯಾಗಿ ನಾವು ಬೀದರನ್ನು ಈ ಒಂದು ಉತ್ತರದ ತುದಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗುಲ್ಬರ್ಗ ಇಲ್ಲಿ ಬರ್ತದೆ ನೋಡಿ, ಇದು ಗುಲ್ಬರ್ಗ, ಇದು ವಿಜಯಪುರ. ಸೊ ಈ ನೀವು ಮ್ಯಾಪ್ನ ಮೂಲಕ ಈ ಒಂದು ಜಿಲ್ಲೆಗಳನ್ನು ಗುರುತಿಸಿಕೊಂಡ್ರಿ ಅಂತಂದರೆ ನಿಮಗೆ ಅವುಗಳನ್ನು ಟಿಕ್ ಮಾಡಲು ಅಥವಾ ನೆನಪಿಟ್ಕೊಳ್ಳುವ ಒಂದು ದೃಷ್ಟಿಯಿಂದ ಸಹ ನಿಮಗೆ ಹೆಲ್ಪ್ ಆಗ್ತದೆ. ಅದೇ ರೀತಿಯಾಗಿ ಯಾದಗಿರಿ ಇಲ್ಲಿ ಬರ್ತದೆ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಧಾರವಾಡ, ಗದಗ, ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಅದೇ ರೀತಿಯಾಗಿ ನಾವು ನೋಡೋದಾದರೆ ಇಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ರಾಮನಗರ, ಕೋಲಾರ ಇದು ಪೂರ್ವದ ತುದಿಯನ್ನು ನಾವು ಹೇಳ್ಬೋದು. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಈ ರೀತಿಯಾಗಿ ಬರ್ತವೆ. ಈ ಚಾಮರಾಜನಗರವನ್ನು ದಕ್ಷಿಣದ ತುದಿ ಕರಿಬಹುದು. ಅದೇ ರೀತಿಯಾಗಿ ಇಲ್ಲಿ ನಾವು ಚಾಮರಾಜನಗರವನ್ನು ದಕ್ಷಿಣ ತುದಿ ಕರಿತೀವಿ. ಈ ಕಡೆ ಅರಬ್ಬಿ ಸಮುದ್ರ ಇದೆ. ಅದೇ ರೀತಿಯಾಗಿ ಈ ಕಡೆ ಅರಬ್ಬಿ ಸಮುದ್ರ, ಇಲ್ಲಿ ಕೇರಳ ಬರ್ತದೆ, ಈ ಕಡೆ ಗೋವಾ, ಅದೇ ರೀತಿಯಾಗಿ ಈ ಕಡೆ ತಮಿಳುನಾಡು, ಹೀಗೆ ರಾಜ್ಯಗಳು ಸಹ ಒಂದು ರಾಜ್ಯಗಳು ಸಹ ನಮ್ಮಲ್ಲಿ ಕಂಡು ಬರ್ತವೆ. ಈ ನಮ್ಮ ಕರ್ನಾಟಕದ ಬಗ್ಗೆ ಮತ್ತಷ್ಟು ಮಾಹಿತಿ ನಾವು ತಿಳ್ಕೊಳ್ಬೇಕಂತಂದರೆ ಇಲ್ಲಿದೆ ನೋಡಿ, ಈ ಸ್ಲೈಡಲ್ಲಿ ನಾವು ಕೊಟ್ಟಿದ್ದೀವಿ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದಂದರೆ ಬೆಳಗಾವಿ ಇದೆ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, 13,433 ವಿಸ್ತೀರ್ಣತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದಂದರೆ ಬೆಂಗಳೂರು ಗ್ರಾಮಾಂತರ, 2,190 ಹೊಂದಿದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದಂತಂದರೆ ಬೆಂಗಳೂರು ನಗರ ಹೆಚ್ಚು ಜನಸಂಖ್ಯೆ ಹೊಂದಿದೆ 2011 ಜನಗಣತಿ ಪ್ರಕಾರ. ಅದೇ ರೀತಿಯಾಗಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಯಾವುದಂತಂದರೆ ಕೊಡಗು ಅತಿ ಕಡಿಮೆ ಜನಸಂಖ್ಯೆ ಹೊಂದಿದೆ. ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ನಾವು ಕರ್ನಾಟಕದ ಬಗ್ಗೆ ಕರ್ನಾಟಕ ಮ್ಯಾಪ್ನ ಮೂಲಕ ರಾಜಕೀಯ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದರೆ, ಈ ಕರ್ನಾಟಕವನ್ನು ವಿವಿಧ ಹೆಸರುಗಳಲ್ಲಿ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಅಂಗೀಕೃತವಾದದ್ದು ಕರು ಪ್ಲಸ್ ನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಾರೆ. ಇಲ್ಲಿ ಈ ಮ್ಯಾಪ್ನಲ್ಲಿ ನಾವು ಹಿಸ್ಟ್ರಿಯನ್ನು ಸಹಿತ ತಗೊಂಡಿದ್ದೀವಿ. ಅಂದರೆ ಹಿಸ್ಟ್ರಿಯಲ್ಲಿ ಈ ಒಂದು ಕರ್ನಾಟಕದ ಉಲ್ಲೇಖವಿದೆ. ಅಂದರೆ ಕರ್ನಾಟಕ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು, ಅಥವಾ ಕರ್ನಾಟಕ ಎಂಬ ಪದದ ಉತ್ಪತ್ತಿ ಹೇಗೆ ಆಯಿತು ಎಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಂತಂದರೆ ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಎಂದು ಉಲ್ಲೇಖಿಸಲು ಸಾಧ್ಯವಿಲ್ಲ. ಈ ರೀತಿ ಕೇಳ್ಬೋದು ಅಂತೇಳಿ ನಾವು ಕ್ಲಾಸ್ಗಳನ್ನು ಮಾಡ್ತಿರ್ತೀವಿ. ಅದೇ ರೀತಿಯಾಗಿ ಎಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಂತ ಹೇಳ್ತಾ, ಈ ಕರ್ನಾಟಕ ಎಂಬ ಪದದ ಉತ್ಪತ್ತಿ ಹೇಗೆ ಆಯಿತು ಅಂತೇಳಿ ನಾವು ನೋಡುವುದಾದರೆ, ಕರು ಪ್ಲಸ್ ನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಾರೆ. ಕರು ಪ್ಲಸ್ ನಾಡು ಎಂದರೆ ಎತ್ತರ ಭಾಗದ ಎತ್ತರ ಭಾಗದ ನಾಡು ಎಂದರ್ಥ. ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯ ಅಲಂಕಾರ ಗ್ರಂಥ ಕವಿರಾಜ್ಯ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಎಂದು ಉಲ್ಲೇಖವಾಗಿದೆ.
ಅದೇ ರೀತಿಯಾಗಿ ಮೈಸೂರು ಅರಸರ ಒಡೆಯನಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳನ್ನು ಒಳಗೊಂಡ ಮೈಸೂರು ರಾಜ್ಯವು 1953ರಲ್ಲಿ ಉದಯವಾಯಿತೆಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1953ರಲ್ಲಿ. ಸೊ ಅದೇ ರೀತಿಯಾಗಿ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಿಸಿದಾಗ ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರನ್ನು ಒಟ್ಟಿಗೆ ಸೇರಿಸಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತೆಂದು ಇಲ್ಲಿ ಹೇಳ್ತಾರೆ ನೋಡಿ. ಅದೇ ರೀತಿಯಾಗಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಗ್ತದೆ. ಏಕೀಕೃತಗೊಂಡ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್ ನಿಜಲಿಂಗಪ್ಪ ಅವರಾಗಿದ್ದರು. ಅದೇ ರೀತಿಯಾಗಿ 1973ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜ ಅರಸು ಅವರು 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದ ಮರುನಾಮಕರಣ ಮಾಡಿದರು. ಕರ್ನಾಟಕ ಎಂದು ಮರುನಾಮಕರಣವಾದಾಗ ಇದ್ದ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದಲ್ಲಿ ಏಕೀಕೃತ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಬಹುದು. ಏಕೀಕೃತ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರಾಗಿದ್ದರು. ಅದೇ ರೀತಿಯಾಗಿ ಕರ್ನಾಟಕ ಎಂದು ನಾಮಕರಣ ಆದಾಗ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದೇ ರೀತಿಯಾಗಿ ಅಕ್ಷಾಂಶ ರೇಖಾಂಶದ ಬಗ್ಗೆ, ಕರ್ನಾಟಕದ ಬಗ್ಗೆ ನಾವು ನೋಡುವುದಾದರೆ, ಈ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಾನವನ್ನು ನಾವು ನೋಡುವುದಾದರೆ, ಕರ್ನಾಟಕವು 11 ಡಿಗ್ರಿ ಮತ್ತು 31 ಡಿಗ್ರಿ ಮತ್ತು 18 ಡಿಗ್ರಿ ಮತ್ತು 45 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರ್ತದೆ. ಅಂದರೆ 11% ರಿಂದ 31, 18ರಿಂದ 45 ಅಕ್ಷಾಂಶ ಉತ್ತರ ಅಕ್ಷಾಂಶದಲ್ಲಿ ನಮ್ಮ ಕರ್ನಾಟಕ ಕಂಡುಬರ್ತದೆ. ಅದೇ ರೀತಿಯಾಗಿ 74% ಮತ್ತು 12% ಅಂದರೆ ಡಿಗ್ರಿ ರೂಪದಲ್ಲಿ ನಾವು ಅಂತ ತೆಗೆಳ್ತೇವೆ. 72%, 48% ಪೂರ್ವ ರೇಖಾಂಶ ನಡುವೆ ಕಂಡು ಬರ್ತದೆ. ಅಂದರೆ ಉತ್ತರ ಅಕ್ಷಾಂಶ ಅಂದರೆ ದಕ್ಷಿಣಕ್ಕೆ 11 ಮತ್ತು 31, ಈ ಕಡೆ ಉತ್ತರಕ್ಕೆ 18.45 ಡಿಗ್ರಿ. ಅದೇ ರೀತಿಯಾಗಿ ಈ ಕಡೆ ಪಶ್ಚಿಮಕ್ಕೆ 74.12 ಡಿಗ್ರಿ. ಅದೇ ರೀತಿಯಾಗಿ ಪೂರ್ವಕ್ಕೆ 78.40 ಡಿಗ್ರಿ ಅಂತ ಹೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕವು ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟರ್ ಉದ್ದವಿದೆ. ಅದೇ ರೀತಿಯಾಗಿ ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಅಗಲವಿದೆ ಅಂಥೇಳಿ ಇಲ್ಲಿ ನಾವು ಹೇಳ್ತಕ್ಕಂಥ ಸ್ಲೈಡ್ ಇಲ್ಲಿದೆ ನೋಡಿ. ಈ ಒಂದು ಸ್ಲೈಡನ್ನು ನೀವು ನೋಟ್ಸ್ ಮಾಡ್ಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ ಹೊಡೆಯುವ ಮೂಲಕ ಈ ಒಂದು ನೋಟ್ಸನ್ನು ನೀವು ಇಟ್ಕೊಳ್ಬಹುದು. ಯಾಕಂತಂದರೆ ಇದು ಅತ್ಯಂತ ಯೂಸ್ಫುಲ್ ಆದ ಒಂದು ಮಾಹಿತಿ. ಅದೇ ರೀತಿಯಾಗಿ ಕರ್ನಾಟಕ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಕರ್ನಾಟಕ ಉತ್ತರಕ್ಕೆ ಮಹಾರಾಷ್ಟ್ರ, ಕರ್ನಾಟಕ ಪೂರ್ವಕ್ಕೆ ಆಂಧ್ರ ಪ್ರದೇಶ, ಈಶಾನ್ಯಕ್ಕೆ ತೆಲಂಗಾಣ, ಕರ್ನಾಟಕ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ವಾಯವ್ಯಕ್ಕೆ ಗೋವಾ. ಸೊ ಯಾವ ದಿಕ್ಕಿಗೆ ನೆರೆ ರಾಷ್ಟ್ರಗಳು ಬರ್ತವೆ ಎಂದು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದನ್ನು ನಾವು ಮ್ಯಾಪ್ನ ಮೂಲಕ ನೋಡ್ಬೇಕಂತಂದರೆ ಇಲ್ಲಿದೆ ನೋಡಿ. ಇಲ್ಲಿ ಏನು ಹೇಳಿದ್ದಾರೆ? ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ, ಇದು ಉತ್ತರ ಭಾಗ ಇದೆಲ್ಲ, ಹೌದಾ? ಓಕೆ, ಇದೆಲ್ಲ ಉತ್ತರ ಭಾಗ. ಉತ್ತರ ಭಾಗಕ್ಕೆ ಇಲ್ಲಿದೆ ನೋಡಿ ಮಹಾರಾಷ್ಟ್ರ, ಇದು ಮಹಾರಾಷ್ಟ್ರ. ಅದೇ ರೀತಿಯಾಗಿ ತೆಲಂಗಾಣ ಎಲ್ಲಿ ಕೊಟ್ಟಿದ್ದಾರೆ, ಯಾವ ಒಂದು ದಿಕ್ಕಿಗೆ ಅಂತೇಳಿ ನೋಡೋದಾದರೆ ತೆಲಂಗಾಣ ಈಶಾನ್ಯಕ್ಕೆ ತೆಲಂಗಾಣ ಇದೆ. ಸೊ ಅದೇ ರೀತಿಯಾಗಿ ಉತ್ತರ ಭಾಗದ ಒಂದು ಈ ಕಡೆ ಬಂದರೆ ಇಲ್ಲಿ ತೆಲಂಗಾಣ, ಇದು ಈಶಾನ್ಯ ಭಾಗಕ್ಕೆ ಇರ್ತಕ್ಕಂಥ ಒಂದು ಪ್ಲೇಸ್ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ ಎಲ್ಲಿದೆ ಅಂತಂದರೆ, ಆಂಧ್ರ ಪ್ರದೇಶ ಕರ್ನಾಟಕದ ಪೂರ್ವ ಭಾಗಕ್ಕೆ, ಅಂದರೆ ಇದು ಪೂರ್ವ ಭಾಗ, ಇದೇನಿದೆಲ್ಲ ಇಷ್ಟೆಲ್ಲ ಇದೆಲ್ಲ ಪೂರ್ವ ಭಾಗ. ಓಕೆ, ಈ ಪೂರ್ವ ಭಾಗಕ್ಕೆ ಆಂಧ್ರ ಪ್ರದೇಶ ಇದೆ, ಪೂರ್ವ ಭಾಗಕ್ಕೆ ಆಂಧ್ರ ಪ್ರದೇಶ. ಅದೇ ರೀತಿಯಾಗಿ ಆಗ್ನೇಯ ಒಂದು ದಿಕ್ಕಿಗೆ ಕರ್ನಾಟಕದ ದಕ್ಷಿಣ ಮತ್ತು ಆಗ್ನೇಯ ದಿಕ್ಕಿಗೆ ತಮಿಳುನಾಡು ಇದೆ. ಇಲ್ಲಿದೆ ನೋಡಿ ಈ ಪ್ಲೇಸು, ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ, ಇದೆ ತಮಿಳುನಾಡು, ಇದು ಆಗ್ನೇಯ ದಿಕ್ಕಿಗಿದೆ. ಅದೇ ರೀತಿಯಾಗಿ ವಾಯವ್ಯಕ್ಕೆ ಗೋವಾ, ಇಲ್ಲಿ ವಾಯವ್ಯ ಇದೆಯಲ್ಲ, ಪಶ್ಚಿಮದ ಒಂದು ಆಸುಪಾಸಿನಲ್ಲಿ ಈ ವಾಯವ್ಯ ಒಂದು ದಿಕ್ಕು ಬರುತ್ತೆ. ಇಲ್ಲಿ ಗೋವಾ ಇದೆ ನೋಡಿ, ಗೋವಾ ಇದೆ ಗೋವಾ. ಸೊ ಇದೇ ರೀತಿಯಾಗಿ ನಾವು ಉಳಿತಕ್ಕಂಥ ಒಂದು ಪ್ಲೇಸ್ ಯಾವುದಂದರೆ ಕೇರಳ. ಅದೇ ರೀತಿಯಾಗಿ ಅರಬ್ಬಿ ಸಮುದ್ರ ಬಗ್ಗೆ ಕೊಟ್ಟಿದ್ರಲ್ಲ, ಕರ್ನಾಟಕದ ಪೂರ್ವ ಭಾಗಕ್ಕೆ ಅರಬ್ಬಿ ಸಮುದ್ರ, ಇಲ್ಲಿಂದ ಇಲ್ಲಿವರೆಗೆ ಇದು ಅರಬ್ಬಿ ಸಮುದ್ರ ಬರ್ತದೆ. ಅದೇ ರೀತಿಯಾಗಿ ನೈಋತ್ಯಕ್ಕೆ ಕೇರಳ ಬರ್ತದೆ ನೋಡಿ, ನೈಋತ್ಯ ಭಾಗಕ್ಕೆ ಇಲ್ಲಿ ಕೇರಳ ಇದೆ. ಮತ್ತು ಅದೇ ರೀತಿಯಾಗಿ ಅಕ್ಷಾಂಶ ರೇಖಾಂಶವನ್ನು ಸಹ ಇಲ್ಲಿ ಪಾಯಿಂಟ್ಗಳ ಮೂಲಕ ಗುರುತಿಸಿದ್ದಾರೆ ನೋಡಿ. ಅದೇ ರೀತಿಯಾಗಿ ಇಲ್ಲಿದೆ ನೋಡಿ. ಸೊ ಓಕೆ, ಇದು ಏನು ಬ್ಲ್ಯಾಕ್ ಗೆರೆ ಇದೆಯಲ್ಲ, ಇದು ಅಕ್ಷಾಂಶ ರೇಖಾಂಶವನ್ನು ಗುರುತಿಸಿದ ಒಂದು ಗೆರೆ ಇಲ್ಲಿದೆ ನೋಡಿ. ಉತ್ತರ ಅಕ್ಷಾಂಶ 11.31 ಡಿಗ್ರಿ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡೋದಾದರೆ ಇಲ್ಲಿದೆ ನೋಡಿ 18.45 ಉತ್ತರ ಅಕ್ಷಾಂಶ. ಅದೇ ರೀತಿಯಾಗಿ ಪೂರ್ವ ರೇಖಾಂಶ ನೋಡೋದಾದರೆ 78.40 ಡಿಗ್ರಿ. ಅದೇ ರೀತಿಯಾಗಿ ಪಶ್ಚಿಮ ಅಕ್ಷಾಂಶ ನೋಡೋದಾದರೆ, ಪಶ್ಚಿಮ ರೇಖಾಂಶವನ್ನು ನೋಡೋದಾದರೆ 74.12 ಡಿಗ್ರಿ ಪೂರ್ವ ರೇಖಾಂಶವನ್ನು ಇದು ಹೊಂದಿದೆ. ಅದೇ ರೀತಿಯಾಗಿ ಒಂದು ಉದ್ದದ ಬಗ್ಗೆ, ಅಂದರೆ
ಉದ್ದದ ಬಗ್ಗೆ ನಾವು ನೋಡುವುದಾದರೆ 40 ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ 40 ಕಿಲೋಮೀಟರಷ್ಟು ಉದ್ದವನ್ನು ವಿಸ್ತೀರ್ಣವನ್ನು ಹೊಂದಿದೆ. ಅದೇ ರೀತಿಯಾಗಿ ದಕ್ಷಿಣದಿಂದ ಉತ್ತರಕ್ಕೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರನ್ನು ಇದು ವಿಸ್ತೀರ್ಣತೆಯನ್ನು ಹೊಂದಿದೆ. ಮತ್ತು ನಾವು ತುತ್ತ ತುದಿಗಳನ್ನು ನೋಡುವುದಾದರೆ ಇಲ್ಲಿ ಈಗ ಜಸ್ಟ್ ಇನ್ಕಳೆ ಒಂದು ವಿಡಿಯೋ ನೋಡಿದ್ವಲ್ಲ, ವಿಡಿಯೋ ಅಂದರೆ ಒಂದು ಸ್ಲೈಡ್ ನೋಡಿದ್ವಲ್ಲ, ಅಲ್ಲಿ ನಾವು ಬೀದರ್ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಅತಿ ಪ್ರಮುಖವಾದ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಬೀದರ್ನ ಒಂದು ಮುಖೇಡ ಎಂಬ ಪ್ರದೇಶ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಮುಖೇಡ ಪ್ರದೇಶ ಕರ್ನಾಟಕದ ಉತ್ತರ ತುತ್ತ ತುದಿಯಾಗಿದೆ. ಅದೇ ರೀತಿಯಾಗಿ ಈ ಕೋಲಾರ ಜಿಲ್ಲೆಯ ಪೂರ್ವದ ಒಂದು ತುತ್ತ ತುದಿ ನಾವು ನೋಡೋದಾದರೆ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮುಳಬಾಗಿಲು ತಾಲೂಕು ಅತ್ಯಂತ ಒಂದು ಪೂರ್ವದ ತುತ್ತ ತುದಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾನೆ. ಇದು ಪೂರ್ವದ ತುತ್ತ ತುದಿ, ಇದು ಉತ್ತರ ತುತ್ತ ತುದಿ, ಇದು ಕಾರವಾರ ಎಂಬುದು ಪಶ್ಚಿಮದ ತುತ್ತ ತುದಿ. ಅದೇ ರೀತಿಯಾಗಿ ಇದು ಗುಂಡ್ಲುಪೇಟೆ, ಚಾಮರಾಜನಗರದ ಗುಂಡ್ಲುಪೇಟೆ ದಕ್ಷಿಣದ ತುತ್ತ ತುದಿ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಮುಂದಿನ ಒಂದು ಮಾಹಿತಿಯನ್ನು ನೋಡೋದಾದರೆ, ಈ ಮ್ಯಾಪ್ಗಳ ಮೂಲಕ ಮಾಹಿತಿಯನ್ನು ನಾವು ಏನು ತಿಳ್ಕೊತೀವಲ್ಲ, ಇದು ಇಷ್ಟು ಇಂಪಾರ್ಟೆಂಟ್ ಅಂತಂದರೆ ಇದರ ಮೂಲಕ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡ್ಬೋದು. ಅದೇ ರೀತಿಯಾಗಿ ಓದುವುದಷ್ಟೇ ಇಲ್ಲದೆ ಮ್ಯಾಪ್ನ ಮೂಲಕ ಒಂದು ಆ ಸ್ಥಳಗಳನ್ನು ನೋಡಿದ್ವಿ ಅಂತಂದರೆ ಅದು ನಮಗೆ ಬಹಳ ಅರ್ಥ ಆಗ್ತದೆ ಮತ್ತು ಮರೆಯಲು ಅದನ್ನು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಮ್ಯಾಪ್ಗೆ ಸಂಬಂಧಿಸಿದಂತೆ, ಕರ್ನಾಟಕ ರಾಜಕೀಯ ಮ್ಯಾಪ್ಗೆ ಸಂಬಂಧಿಸಿದಂತೆ ಮತ್ತು ಭೌಗೋಳಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯು ಅಪೇಕ್ಷೆ ಪಡ್ತದೆ. ಅಂದರೆ ಅದರ ಮೇಲೆ ಕೇಳ್ತಿರ್ತಾರೆ. ಆದ್ದರಿಂದ ಇದನ್ನು ಜ್ಞಾನವಿಟ್ಟು ಅತ್ಯಂತ ಏಕಾಗ್ರತೆಯಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ. ಸೊ ಅದೇ ರೀತಿಯಾಗಿ ಕರ್ನಾಟಕದ ತುತ್ತ ತುದಿಗಳನ್ನು ಅಲ್ಲಿ ನಾವು ಮ್ಯಾಪ್ನ ಮೂಲಕ ತೋರಿಸಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಬರೆದಿದ್ವಿ ಕೂಡ. ಅಂದರೆ ಇದನ್ನು ಓದುವುದರಿಂದ ಮತ್ತು ಮ್ಯಾಪ್ನ ಮೂಲಕ ನೋಡುವುದರಿಂದ ನೆನಪುಳಿತದೆ. ಸೊ ಅದೇ ರೀತಿಯಾಗಿ ಕರ್ನಾಟಕದ ತುದಿಗಳು, ಉತ್ತರದ ತುದಿ ಔರಾದ್ ತಾಲೂಕ್ ಮುಖೇಡ ಬೀದರ್ನ ಮುಖೇಡದಲ್ಲಿ, ದಕ್ಷಿಣದ ತುತ್ತ ತುದಿ ಗುಂಡ್ಲುಪೇಟೆ ಚಾಮರಾಜನಗರ, ಪೂರ್ವದ ತುದಿ ಮುಳಬಾಗಿಲು ತಾಲೂಕು ಕೋಲಾರ, ಪಶ್ಚಿಮ ತುದಿ ಕಾರವಾರ ಎಂದು ನಾವು ಹೇಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕದ ಸಂಕೇತಗಳ ಬಗ್ಗೆ ನಾವು ನೋಡುವುದಾದರೆ, ಕರ್ನಾಟಕದ ಸಂಕೇತಗಳು ಮತ್ತು ಕರ್ನಾಟಕ ವಿಸ್ತೀರ್ಣವನ್ನು ನಾವು ಸಹ ಈಗ ನೋಡಬೇಕು. ಸೊ ಅದೇ ರೀತಿ ಕರ್ನಾಟಕದ ಒಂದು ಸಂಕೇತಗಳು ನೋಡುವುದಾದರೆ, ರಾಜ್ಯ ಲಾಂಛನ ಗಂಡ ಬೀರುಂಡ ಅಂತ ಹೇಳಿ ನಾವು ಹೇಳ್ಬೋದು. ರಾಜ್ಯ ಭಾಷೆ ಕನ್ನಡ, ರಾಜ್ಯ ಹಾಡು ಜಯ ಭಾರತ ಜನನೀಯ ತನುಜಾತೆ, ಇದನ್ನು ಬರೆದವರು ಕುವೆಂಪು. ಸೊ ರಾಜ್ಯ ನೃತ್ಯ ಯಕ್ಷಗಾನ, ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್, ರಾಜ್ಯ ಹೂ ಕಮಲ, ರಾಜ್ಯ ಪ್ರಾಣಿ ಆನೆ, ರಾಜ್ಯ ಮರ ಶ್ರೀಗಂಧ. ಇದು ಸಹ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿಯಾಗಿದೆ. ಸೊ ಅದೇ ರೀತಿಯಾಗಿ ಕರ್ನಾಟಕದ ವಿಸ್ತೀರ್ಣತೆಯನ್ನು ನಾವು ನೋಡುವುದಾದರೆ, ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಇದೆ. ಸೊ ಅದೇ ರೀತಿಯಾಗಿ ಕರ್ನಾಟಕ ದೇಶವು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯವಾಗಿದೆ ಇಡೀ ಇಂಡಿಯಾದಲ್ಲಿ. ಸೊ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು 5.83% ಭಾಗವಿದೆ. ಅಂದರೆ ಈಗ ಇದು ಈ ಇಂಡಿಯಾ ಇದೆಯಲ್ಲ, ಈ ಇಂಡಿಯಾದಲ್ಲಿ ನಮ್ಮ ಒಂದು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟಂತಂದರೆ 5.83% ಭಾಗದಷ್ಟು ಒಂದು ವಿಸ್ತೀರ್ಣತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಕರ್ನಾಟಕವು 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ಅಂತೇಳಿ ಇಲ್ಲಿ ನಾವು ನೋಡ್ತಕ್ಕದ್ದು. ಅದೇ ರೀತಿಯಾಗಿ ಕರ್ನಾಟಕದ ಕಂದಾಯ ವಿಭಾಗಗಳ ಬಗ್ಗೆ ನೋಡ್ಬೋದು. ಕರ್ನಾಟಕದ ಒಂದು ಮ್ಯಾಪ್ನ ಮೂಲಕ ನೋಡ್ಬೋದು. ಕರಾವಳಿ ಮೈದಾನ, ಮಲೆನಾಡು ಪ್ರದೇಶ, ಉತ್ತರ ಮೈದಾನ, ದಕ್ಷಿಣದ ಮೈದಾನ, ಈ ರೀತಿಯಾಗಿ ನೋಡೋದು. ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಂದಾಯದ ವಿಭಾಗಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಕರ್ನಾಟಕದ ಪ್ರಾಕೃತ ವಿಭಾಗಗಳ ಸಹ ಬಗ್ಗೆ ನಾವು ನೋಡ್ಬೋದು. ಹೀಗೆ ನಾವು ಇದನ್ನು ರಾಜಕೀಯ ಒಂದು ಮ್ಯಾಪ್ನ ದೃಷ್ಟಿಯಿಂದ ನೋಡಿದ್ವಿ. ಇನ್ನು ನಾವು ಭೌಗೋಳಿಕ ಒಂದು ದೃಷ್ಟಿಯಿಂದ ನಾವು ನೋಡೋದಾದರೆ, ಇಲ್ಲಿ ನಮ್ಮಲ್ಲಿ ಸುಮಾರು 4 ಮೈದಾನಗಳು ಬರ್ತವೆ. ಅವುಗಳೆಂದರೆ ಕರಾವಳಿ ಮೈದಾನ, ಮಲೆನಾಡು ಪ್ರದೇಶ, ಉತ್ತರ ಮೈದಾನ, ದಕ್ಷಿಣ ಮೈದಾನ ಅಂತೇಳಿ ನಾವು ಹೇಳ್ತೀವಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡುವುದಾದರೆ, ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರವರೆಗೆ 320 ಕಿಲೋಮೀಟರ್ ಉದ್ದ ಮತ್ತು 12ರಿಂದ 64 ಕಿಲೋಮೀಟರ್ ಅಗಲವಾಗಿ ಹರಡಿದೆ. ಇದರ ಉತ್ತರ ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ ಎತ್ತರದಲ್ಲಿದೆ. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಕರ್ನಾಟಕ ಜಿಲ್ಲೆಗಳ ಬಗ್ಗೆ ನೋಡುವುದಾದರೆ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ, ಇಲ್ಲಿ ಈ ಜಿಲ್ಲೆಗಳು ಕಾರವಾರ ಮೈದಾನವನ್ನು, ಕರಾವಳಿ ಮೈದಾನವನ್ನು ಹೊಂದಿವೆ.
ಸೊ ಇದೇ ರೀತಿಯಾಗಿ ಮಲೆನಾಡು ಪ್ರದೇಶವನ್ನು ನಾವು ನೋಡುವುದಾದರೆ ಪಶ್ಚಿಮ ಘಟ್ಟಗಳಲ್ಲಿ 60% ಕರ್ನಾಟಕ ರಾಜ್ಯದಲ್ಲಿ ಹರಡಿದೆ. ನಮ್ಮ ರಾಜ್ಯದಲ್ಲಿ ಹರಡಿರುವ ಪಶ್ಚಿಮ ಘಟ್ಟಗಳೇ ಮಲೆನಾಡು ಎನ್ನುವರು. ಸೊ ಅದೇ ರೀತಿಯಾಗಿ ಇದನ್ನು ಸಹ್ಯಾದ್ರಿ ಬೆಟ್ಟಗಳಂತಲೂ ಕರೀತಾರೆ. ಮಲೆನಾಡು ಜಿಲ್ಲೆಗಳನ್ನು ನೋಡುವುದಾದರೆ ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಅಂತೇಳಿ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಉತ್ತರದ ಒಂದು ಮೈದಾನವನ್ನು ನಾವು ನೋಡುವುದಾದರೆ ಕಪ್ಪು ಮಣ್ಣಿನಿಂದ ಕೂಡಿದ ಬಯಲು ಪ್ರದೇಶವಾಗಿದೆ. ಸಮುದ್ರ ಮಟ್ಟದಿಂದ ಸರಾಸರಿ ಎತ್ತರ 350ರಿಂದ 600 ಮೀಟರ್ ಅಷ್ಟು ಹೊಂದಿದೆ. ಸೊ ಉತ್ತರ ಮೈದಾನದ ಒಂದು ಜಿಲ್ಲೆಗಳನ್ನು ನೋಡುವುದಾದರೆ ಬೀದರ, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಜಿಲ್ಲೆ ಕೆಲವು ಭಾಗಗಳನ್ನು ನೋಡ್ಬೋದು. ಮತ್ತು ಉತ್ತರ ಮೈದಾನದಲ್ಲಿ ಬಿಸಿಲು ಹೆಚ್ಚಾಗುವುದರಿಂದ ಇದನ್ನು ಬಿಸಿಲು ನಾಡು ಅಂತೇಳಿ ಸಹ ಕರೀತಾರೆ. ಇಂಥ ಏನು ಒನ್ ಲೈನರ್ ಕ್ವಶನ್ಗಳಿರ್ತಾವಲ್ಲ, ಇಂತಹವು ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಆದ್ದರಿಂದ ಅದನ್ನು ನೋಟ್ ಮಾಡ್ಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ಗಳ ಮೂಲಕ ನೀವು ಓದಬಹುದು. 4ನೇ ಒಂದು ಪ್ರಶ್ನೆ ನೋಡೋದಾದರೆ ದಕ್ಷಿಣ ಮೈದಾನದ ಬಗ್ಗೆ ನೋಡೋದಾದರೆ ಉತ್ತರ ತುಂಗಭದ್ರಾ ನದಿಯಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೂ ಹಬ್ಬಿದೆ. ಕೆಂಪು ಮಣ್ಣಿನಿಂದ ಕೂಡಿದ ಪ್ರಸ್ಥಭೂಮಿ ಸಮುದ್ರ ಮಟ್ಟದಿಂದ 900ರಿಂದ 975 ಮೀಟರ್ ಎತ್ತರವಿದೆ. ಜಿಲ್ಲೆಗಳ ಬಗ್ಗೆ ನೋಡುವುದಾದರೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ದಕ್ಷಿಣ ಮೈದಾನವನ್ನು ಹೊಂದಿವೆ ಅಂತ ಹೇಳಿ ನಾವು ಹೇಳಬಹುದು. ಅದೇ ರೀತಿಯಾಗಿ ಕರ್ನಾಟಕದ ಮಣ್ಣು ಮತ್ತು ಕರ್ನಾಟಕದ ಮಳೆ ಬಗ್ಗೆ ನೋಡೋದಾದರೆ ಈ ಮ್ಯಾಪ್ನಲ್ಲಿ ಮಳೆ ಬಗ್ಗೆ ತೋರಿಸ್ತೀವಿ. ಈ ಮ್ಯಾಪ್ನಲ್ಲಿ ಮಣ್ಣಿನ ಈ ಮ್ಯಾಪಲ್ಲಿ ಮಳೆ ಬಗ್ಗೆ, ಈ ಮ್ಯಾಪಲ್ಲಿ ಮಣ್ಣಿನ ಬಗ್ಗೆ ತೋರಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಮಳೆಗಳು ಮತ್ತು ಯಾವ ರೀತಿ ಕಾಲಗಳು ಇವೆ ಎಂದು ನೋಡುವುದಾದರೆ ಕರ್ನಾಟಕದ ವಾಯುಗುಣವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಬೇಸಿಗೆ ಕಾಲ, ಮಾನ್ಸೂನ್ ಮಾರುತಗಳ ಕಾಲ, ಮಳೆಗಾಲ, ಚಳಿಗಾಲ ಅಂತೇಳಿ ನಾವು 4 ವಿಭಾಗಗಳಾಗಿ ಇವುಗಳನ್ನ ಈ ಸ್ಲೈಡ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋ ಮೂಲಕ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಅತಿ ಮುಖ್ಯವಾದ ಮಾಹಿತಿ. ಮಾನ್ಸೂನ್ಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಯಾವ ಕಾಲ ಯಾವ ತಿಂಗಳಲ್ಲಿ ಇರ್ತದೆ, ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಯಾವ ಒಂದು ತಿಂಗಳಲ್ಲಿ ಇರ್ತದೆ. ಸೊ ಅದೇ ರೀತಿಯಾಗಿ ಬೇಸಿಗೆ ಕಾಲ ಬಗ್ಗೆ ನಾವು ನೋಡುವುದಾದರೆ ಬೇಸಿಗೆ ಕಾಲವು ಮಾರ್ಚ್ನಿಂದ ಮೇ ತಿಂಗಳುಗಳವರೆಗೆ ಇರ್ತದೆ. ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರ್ತದೆ. ಮಾನ್ಸೂನ್ ಮಾರುತಗಳ ಕಾಲ ನಿರ್ಗಮನಗಳ ಕಾಲ ಅಕ್ಟೋಬರಿಂದ ನವೆಂಬರ್ವರೆಗೆ ಇರ್ತದೆ. ಚಳಿಗಾಲ ಡಿಸೆಂಬರ್ ಫೆಬ್ರವರಿವರೆಗೆ ಈ ಒಂದು ಕಾಲಗಳನ್ನು ನಾವು ನೋಡಬಹುದು. ಮತ್ತು ಯಾವ ರೀತಿ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದಂದರೆ ರಾಯಚೂರು ಈ ಸಾರಿ ಅಂತೂ ಹೇಳಲಾಗದಷ್ಟು ಉಷ್ಣಾಂಶ ಇತ್ತು. ಇದು 2011ರ ಜನಗಣತಿಯ ಪ್ರಕಾರ ನಾವು ಈ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇನ್ನೂವರೆಗೂ ಜನಗಣತಿ ಆಗಲಿಲ್ಲ. 2021ರಲ್ಲಿ ಜನಗಣತಿ ಆಗಬೇಕಾಗಿತ್ತು. ಆದರೆ ಒಂದು ಕೊರೋನಾ ಒಂದು ವೈರಸ್ನಿಂದ ಯಾವುದೇ ರೀತಿಯಾಗಿ ಕೆಲಸಗಳು ನಡೆದಿಲ್ಲ. ಸೊ ಅದೇ ರೀತಿಯಾಗಿ ಆಗುಂಬೆಯು ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶವಾಗಿದೆ. ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತೇಳಿ ಸಹ ಕರೀತಾರೆ. ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಅಂತೇಳಿ ಕರೀತಾರೆ. ಹುಲಿಕಲ್ ಮತ್ತು ಭಾಗಮಂಡಲ್ ಕೂಡ ಅತಿ ಹೆಚ್ಚು ಮಳೆ ಪಡೆಯುವ ಒಂದು ಪ್ರದೇಶಗಳಾಗಿವೆ. ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳದಲ್ಲಿ ಇದನ್ನು ಕೇಳ್ತಾರೆ. ಕರ್ನಾಟಕದ ಚಿರಾಪುಂಜಿ ಅಥವಾ ದಕ್ಷಿಣದ ಚಿರಾಪುಂಜಿ ಅಂತೇಳಿ ಯಾವುದನ್ನು ಕರೀತಾರೆ? ಆಗುಂಬೆಯನ್ನು. ಎಲ್ಲಿ ಹೆಚ್ಚು ಮಳೆ ಆಗ್ತದೆ? ಆಗುಂಬೆಯಲ್ಲಿ. ಕಡಿಮೆ ಮಳೆ ಆಗುವುದು ಎಲ್ಲಿ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಅತಿ ಕಡಿಮೆ ಮಳೆ ಆಗ್ತದೆ ಅಂತೇಳಿ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಾವು ಮಣ್ಣಿನ ಬಗ್ಗೆ ಮಾಹಿತಿಯನ್ನು ನೋಡುವುದಾದರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ 4 ವಿಧದ ಮಣ್ಣುಗಳು ಬರ್ತವೆ. ಅದರಲ್ಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕರಾವಳಿ ಮಣ್ಣು, ಹೀಗೆ 4 ಮಣ್ಣುಗಳು ಪ್ರಮುಖವಾಗಿ ಬರ್ತವೆ. ಸೊ ಕೆಂಪು ಮಣ್ಣಿನ ಬಗ್ಗೆ ನಾವು ನೋಡುವುದಾದರೆ ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ರೂಪಿತಗೊಂಡಿದೆ. ಕಬ್ಬಿಣದ ಆಕ್ಸೈಡ್ ಒಳಗೊಂಡಿರುವುದರಿಂದ ಮಣ್ಣು ಕೆಂಪಾಗಿರುತ್ತದೆ. ಇದರಲ್ಲಿ ಸುಣ್ಣ ಮತ್ತು ಉಪ್ಪಿನಂಶವಿದೆ. ಸಾವಯವ ಅಂಶ ಕಡಿಮೆ ಇರುತ್ತದೆ ಈ ಮಣ್ಣಲ್ಲಿ. ಸೊ ಇದೇ ರೀತಿಯಾಗಿ 2ನೇ ಮಣ್ಣಾಗಿರ್ತಕ್ಕಂಥ ಕಪ್ಪು ಮಣ್ಣ ಬಗ್ಗೆ ನೋಡುವುದಾದರೆ ಈ ಮಣ್ಣನ್ನು ಎರೆ ಮಣ್ಣು ಅಥವಾ ಹತ್ತಿ ಮಣ್ಣು ಅಂತ ಹೇಳಿ ಕರೀತಾರೆ. ಬಸಾಲ್ಟ್ ಶಿಲೆಗಳಿಂದ ಇದು ಅನಾವರಣಗೊಂಡಿದೆ. ಇದರಲ್ಲಿ ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಆಕ್ಸೈಡ್ಗಳು ಕೂಡಿದ್ದು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಇದು ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತೇಳಿ ಕಪ್ಪು ಮಣ್ಣಿನ ಬಗ್ಗೆ ಈ ಒಂದು ವಿಷಯವನ್ನು ನೋಡ್ಬೋದು. ಅದೇ ರೀತಿಯಾಗಿ ಜಂಬಿಟ್ಟಿಗೆ ಮಣ್ಣು ನಾವು ನೋಡುವುದಾದರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡು ಬರ್ತದೆ. ನೀರಿನಲ್ಲಿ ಕರಗುವ ಸಣ್ಣ ಮತ್ತು ಸಿಲಿಕೇಟ್ಗಳ ಮಳೆ ನೀರಿನಲ್ಲಿ ಕರಗಿ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತದೆ.
ಕರಗಳಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮೇಲ್ಪದರದಲ್ಲಿ ಉಳಿಯುತ್ತದೆ. ಸೊ ಅದೇ ರೀತಿ ಕರಾವಳಿ ಮೆಕ್ಕಲು ಮಣ್ಣು ಬಗ್ಗೆ ನೋಡೋದಾದರೆ, ನದಿ ಸಮುದ್ರಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರದ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣ ಆಗ್ತದಲ್ಲ, ಅದನ್ನು ಕರಾವಳಿ ಮೆಕ್ಕಲು ಮಣ್ಣು ಅಂತೇಳಿ ಕರೀತಾರೆ. ಇದು ಮರಳು ಮತ್ತು ಜೇಡಿ ಮಿಶ್ರಣವಾಗಿದ್ದು ಕೊಳೆತ ಜೈವಿಕ ಅಂಶಗಳಿಂದ ಸಮೃದ್ಧವಾಗಿರುತ್ತದೆ ಅಂತ ಹೇಳಿ ಮಣ್ಣಿನ ಬಗ್ಗೆ ಮತ್ತು ನಾವು ಈ ಕರಾವಳಿ ತೀರಗಳ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ ಮಳೆಗಳ ಬಗ್ಗೆನೂ ಸಹ ನೋಡಿದ್ವಿ. ಸೊ ಅದೇ ರೀತಿಯಾಗಿ ಈ ಮಣ್ಣಿನ ಬಗ್ಗೆ ಅಧ್ಯಯನ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಾಗಿ ಇದು ಸಹ ಇಂಪಾರ್ಟೆಂಟು. ಯಾಕಂತಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅತಿ ಕಡಿಮೆ ಮಳೆಯಾಗುವ ಪ್ರದೇಶ ಅಂತೇಳಿ ಯಾವುದು ಅಂತ ಕೇಳ್ಬೋದು. ಅದೇ ರೀತಿಯಾಗಿ ಬೇಸಿಗೆ ಕಾಲ ಯಾವ ತಿಂಗಳಿಂದ ಯಾವ ತಿಂಗಳ ಒಳಗೆ ಇರ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದ್ರಿ ಅಂತಂದರೆ ಎಷ್ಟು ಓದಿದ್ರೂ ಕಡಿಮೆ. ಅದೇ ರೀತಿಯಾಗಿ ಈ ಎಲ್ಲ ಮಾಹಿತಿಯನ್ನು ಸಹ ನೀವು ನೆನಪಿಟ್ಕೊಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ನೋಡುವುದಾದರೆ, ಕರ್ನಾಟಕದಲ್ಲಿ ನದಿಗಳು ಪ್ರಮುಖವಾಗಿ ನದಿಗಳ ಹೆಸರನ್ನು ಓದ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇದರ ಉಗಮ ಸ್ಥಳ, ಸಂಗಮ ಸ್ಥಳ, ರಾಜ್ಯದಲ್ಲಿ ಎಷ್ಟು ಉದ್ದವಿದೆ ಅಂತೇಳಿ ನೀವು ಇದನ್ನು ಸ್ಕ್ರೀನ್‌ಶಾಟ್ ಮೂಲಕ ನೋಡ್ಕೋಬೋದು. ಸೊ ಎಲ್ಲವನ್ನು ಹೇಳ್ತಾ ಹೋದರೆ ಟೈಮ್ ಬಹಳ ಹಿಡಿತದಲ್ಲ, ಆದ್ದರಿಂದ ನಾನು ಕರ್ನಾಟಕದಲ್ಲಿ ಉಗಮವಾಗಿರ್ತಕ್ಕಂಥ ಅಥವಾ ಕರ್ನಾಟಕದಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಇಲ್ಲಿದೆ ನೋಡಿ, ಈ ಸ್ಲೈಡನ್ನು ನೀವು ನೋಡ್ಬೋದು. ಈ ಸ್ಲೈಡನ್ನು ನೀವು ನೋಡ್ಬೋದು. ಸೊ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿ ಈ ಒಂದು ಸ್ಲೈಡಲ್ಲಿದೆ, ಇದನ್ನು ನೋಡ್ಕೋಬೋದು. ಸೊ ಕರ್ನಾಟಕದಲ್ಲಿ ಹರಿತಕ್ಕಂಥ ಉಗಮವಾಗ್ತಕ್ಕಂಥ ನದಿಗಳು ನೋಡೋದಾದರೆ, ಕೃಷ್ಣಾ ನದಿ, ಕಾವೇರಿ, ತುಂಗಭದ್ರಾ, ಘಟಪ್ರಭಾ, ಭೀಮಾ, ಮಲಪ್ರಭಾ, ಹೇಮಾವತಿ, ಕಬಿನಿ, ಅರ್ಕಾವತಿ, ಶಿಂಷಾ, ಶರಾವತಿ, ನೇತ್ರಾವತಿ, ಕಾಳಿ ನದಿ, ಗಂಗಾವಳಿ, ಅಘನಾಶಿನಿ ನದಿ, ಮಹದಾಯಿ ನದಿ, ಉತ್ತರ ಪೆನ್ನಾರ್ ನದಿ, ದಕ್ಷಿಣ ಪೆನ್ನಾರ, ಪಾಲಾರ, ವೇದವತಿ, ಸುಮಾರು 20 ನದಿಗಳು ನಮ್ಮ ಕರ್ನಾಟಕದಲ್ಲಿ ಹರಿತವೆ. ಒಂದೊಂದು ಕರ್ನಾಟಕದಲ್ಲಿ ಉಗಮವಾಗಿ ಒಂದೊಂದು ಬೇರೆ ರಾಜ್ಯದಿಂದ ಬಂದು ಬೇರೆ ರಾಜ್ಯದಲ್ಲಿ ಉಗಮಗೊಂಡು ನಮ್ಮ ರಾಜ್ಯದಲ್ಲಿ ಹರಿದು ಹೋಗ್ತವೆ. ಸೊ ಹೀಗೆ ಹಲವಾರು ನದಿಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತವೆ. ಸೊ ಅದೇ ರೀತಿಯಾಗಿ ಈ ಕಾವೇರಿ ನದಿಯಿಂದ ಕಾವೇರಿ ನದಿಯನ್ನು ನಮ್ಮ ತಾಯಿ ಅಂತ ಹೇಳಿ ನಾವು ಕರಿತೀವಿ. ಅದು ಅಲ್ಲದೆ ಇದರ ಉಗಮ ಸ್ಥಳವನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಸಂಗಮ ಸ್ಥಳ ಇದೆ, ಕರ್ನಾಟಕದ ರಾಜ್ಯದಲ್ಲಿ ಹರಿತಕ್ಕಂಥ ಉದ್ದ ಇದೆ. ಅದೇ ರೀತಿ ಜಲಾಶಯಗಳ ಬಗ್ಗೆ ನೋಡುವುದಾದರೆ, ಕರ್ನಾಟಕದ ಬೃಹತ್ ನೀರಾವರಿ ಯೋಜನೆಗಳ ಬಗ್ಗೆ ನೋಡುವುದಾದರೆ, ವಾಣಿ ವಿಲಾಸ ಸಾಗರ ಇದೆ, ಕೃಷ್ಣ ಸಾಗರ, ತುಂಗಭದ್ರಾ, ನುಗು, ಭದ್ರಾ, ಹಗರಿ ಬೊಮ್ಮನಹಳ್ಳಿ, ಆಲಮಟ್ಟಿ, ನಾರಾಯಣಪುರ, ಹಿಡ್ಕಲ್ಲ, ಮಲಪ್ರಭಾ, ಹಿಪ್ಪರಗಿ, ಬೆಣ್ಣೆತೊರೆ, ಹೇಮಾವತಿ, ಹಾರಂಗಿ, ಕಬಿನಿ, ಕಾರಂಜಿ, ಹೀಗೆ ಮುಂತಾದ ಒಂದು ಜಲಾಶಯಗಳನ್ನು ನೋಡಬೇಕು ಅಂತಂದರೆ ಈ ಸ್ಲೈಡಲ್ಲಿ ಈ ಸ್ಲೈಡನ್ನು ಸ್ಕ್ರೀನ್‌ಶಾಟ್ ಹೊಡ್ಕೊಳ್ಳೋ ಮೂಲಕ ಈ ಒಂದು ಮಾಹಿತಿಯನ್ನು ನೀವು ಸಂಗ್ರಹಿಸಿಕೊಳ್ಬಹುದು. ಅದೇ ರೀತಿಯಾಗಿ ನಾವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಜಲಪಾತಗಳ ಬಗ್ಗೆ ನೋಡುವುದಾದರೆ, ಸೊ ನಾವು ನದಿಗಳ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಆ ನದಿಗಳನ್ನು ಈ ಒಂದು ಮ್ಯಾಪ್ನ ಮೂಲಕ ನಾವು ಕೊಟ್ಟಿದ್ದೀವಿ. ಇದನ್ನು ನೀವು ನೋಡ್ಕೋಬೋದು, ಸ್ಕ್ರೀನ್‌ಶಾಟ್ ಹೊಡ್ಕೊಳ್ಬೋದು. ಮ್ಯಾಪ್ನ ಮೂಲಕ ನೀವು ನೋಡಿದಿರಿ ಅಂತಂದರೆ ಬಹಳ ದಿನಗಳವರೆಗೆ ನಿಮಗೆ ನೆನಪುಳಿತದೆ. ಯಾವ ನದಿಗಳು ಎಲ್ಲಿ ಹುಟ್ಟುತ್ತವೆ ಮತ್ತು ಯಾವ ನದಿಗಳ ಲೊಕೇಶನ್ ಏನು, ಹೀಗೆ ಹಲವಾರು ಮಾಹಿತಿಯನ್ನು ಮ್ಯಾಪ್ನ ಮೂಲಕ ತಿಳ್ಕೊಳ್ಬೋದು. ಅದೇ ರೀತಿ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಯಾವ ನದಿಗಳಿಗೆ ಯಾವ ಜಲಪಾತಗಳು ಕಂಡು ಬರ್ತವೆ ಅಂತೇಳಿ ಇಲ್ಲಿ ಪ್ರಮುಖವಾಗಿ ಜಲಪಾತಗಳು ಇವೆ. ಜಲಪಾತಗಳನ್ನು ನೋಡುವುದಾದರೆ, ಜೋಗ ಜಲಪಾತ ಶರಾವತಿ ನದಿಗೆ ಇದೆ. ಅದೇ ರೀತಿಯಾಗಿ ಬಜಾಂಟೆ ನೇತ್ರಾವತಿಗೆ, ಉಂಚಳ್ಳಿ ಅಘನಾಶಿನಿ, ಛಾಯಾ ಭಗವತಿ ದೋಣಿ, ಅಬ್ಬೆ ಜಲಪಾತ ಕಾವೇರಿ ನದಿಗೆ ಇದೆ. ವಾಗೋಡು ಬೇಡ್ತಿ ನದಿಗೆ, ಮಾಗೋಡು, ಗೋಕಾಕ ಘಟಪ್ರಭಾ, ಲಾಲ್ಗುಳಿ ಕಾಳಿ ನದಿಗಿದೆ. ಚುಂಚನಕಟ್ಟೆ ಕಾವೇರಿ ನದಿಗೆ, ಗಗನಚುಕ್ಕಿ ಕಾವೇರಿ, ಭರಚುಕ್ಕಿ ಕಾವೇರಿ, ಈರ್ಪು ಲಕ್ಷ್ಮಣ ತೀರ್ಥ, ಶಿವನಸಮುದ್ರ ಕಾವೇರಿ, ಸಾತೋಡಿ ಕಾಳಿ, ಶಿವಗಂಗೆ ಹನ್ನೊಂದ. ಸೊ ಕಾವೇರಿ ನದಿಗೆ ಅತಿ ಹೆಚ್ಚು ಈ ಒಂದು ಜಲಪಾತಗಳನ್ನು ಕಟ್ಟಲಾಗಿದೆ, ನೋಡ್ಬೋದು. ಇಲ್ಲಿ ಚುಂಚನಕಟ್ಟೆ, ಗಗನಚುಕ್ಕಿ, ಭರಚುಕ್ಕಿ 3 ಕಾವೇರಿ ನದಿಗಿವೆ. ಶಿವನಸಮುದ್ರ ಕಾವೇರಿ ನದಿ ಇದೆ. ಅಬ್ಬೆ ಜಲಪಾತ ಕಾವೇರಿ ನದಿ ಇದೆ. ಹೀಗೆ 5-6 ಜಲಾಶಯಗಳನ್ನು ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಸೊ ಮುಂದಿನ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ, ಇಲ್ಲಿ ಏನಿದೆ ಅಂತಂದರೆ ಕರ್ನಾಟಕದ ನಿವ್ವಳ ಸಾಗುವಳಿ ಕ್ಷೇತ್ರ ಮತ್ತು ಸಸ್ಯವರ್ಗದ ಬಗ್ಗೆ ಕೊಟ್ಟಿದ್ದಾರೆ. ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಮಿಶ್ರ ಬಗೆಯ ಕಾಡುಗಳು, ಎಲೆ ಉದುರಿಸುವ ಸಸ್ಯಗಳು, ಕುರುಚಲು ಮತ್ತು ಹುಲ್ಲುಗಾವಲು, ಇವುಗಳ ಬಗ್ಗೆ ನಾವು ಮಾಹಿತಿ ನೋಡುವುದಾದರೆ, ವಾರ್ಷಿಕ 250 ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶದಲ್ಲಿ ಈ ಕಾಡುಗಳು ಬೆಳೆಯುತ್ತವೆ. ಯಾವುವು? ನಿತ್ಯ ಹರಿದ್ವರ್ಣ ಕಾಡುಗಳು. ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶವಿರುವುದರಿಂದ ಎತ್ತರವಾದ ಮತ್ತು ದಟ್ಟವಾದ ಮರಗಳು ಇಲ್ಲಿ ಕಂಡು ಬರ್ತವೆ. ಪ್ರಮುಖ ಮರಗಳೆಂದರೆ ಬೇಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು, ಹೀಗೆ ಹಲವಾರು ಮರಗಳು ಕಂಡು ಬರ್ತವೆ.
ಈ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಒಳಗೊಂಡಿರ್ತಕ್ಕಂಥ ಜಿಲ್ಲೆಗಳ ಬಗ್ಗೆ ನೋಡುವುದಾದರೆ ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಕೊಡಗು ಪ್ರಮುಖ ಜಿಲ್ಲೆಗಳನ್ನು ನೋಡುವುದಾದರೆ ಅಥವಾ ಬೆಳೆಗಳನ್ನು ನೋಡುವುದಾದರೆ ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧಿ ಸಸ್ಯಗಳು ಇಲ್ಲಿ ಕಂಡು ಬರ್ತವೆ. ಸೊ ಇನ್ನು ಎಲೆ ಉದುರಿಸುವ ಕಾಡುಗಳ ಸಸ್ಯಗಳ ಬಗ್ಗೆ ನೋಡುವುದಾದರೆ ಚಳಿಗಾಲದ ನಂತರ ತೇವಾಂಶದ ಕೊರತೆಯಿಂದ ಎಲೆಗಳು ಉದುರಿಸ್ತವೆ. ವಸಂತ ಋತುವಿನಲ್ಲಿ ಮತ್ತೆ ಚಿಗುರುತ್ತವೆ. ವಾರ್ಷಿಕ ಮಳೆ 60ರಿಂದ 120 ಸೆಂಟಿಮೀಟರ್ ಇರುವ ಭಾಗದಲ್ಲಿ ಈ ಒಂದು ಮರಗಳು ಬೆಳೀತವೆ. ಪ್ರಮುಖ ಮರಗಳಂದರೆ ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಶ್ರೀಗಂಧ, ಬಾಗೆ, ಆಲ ಮತ್ತು ಬಿದಿರು ಅಂತೇಳಿ ನಾವು ಹೇಳ್ಬೋದು. ಪ್ರಮುಖ ಜಿಲ್ಲೆಗಳನ್ನು ನೋಡುವುದಾದರೆ ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಹೀಗೆ ಬರ್ತವೆ. ಸೊ ಅದೇ ರೀತಿಯಾಗಿ ಮಿಶ್ರ ಬಗೆಯ ಕಾಡುಗಳ ಬಗ್ಗೆ ನೋಡುವುದಾದರೆ ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಯುಳ್ಳ ಮತ್ತು ಎಲೆ ಉದುರಿಸುವ ಪ್ರಕಾರದ ಸಸ್ಯಗಳ ಕಾಡುಗಳು. ವಾರ್ಷಿಕ ಮಳೆ 125ರಿಂದ 150 ಸೆಂಟಿಮೀಟರ್ಗಳವರೆಗೆ ಆ ಒಂದು ಕಾಡಿನಲ್ಲಿ ಮಳೆ ಆಗ್ತದೆ. ಇದಗಳನ್ನು ಇಲ್ಲಿ ಕಂಡು ಬರ್ತಕ್ಕಂಥ ಮರಗಳ ಬಗ್ಗೆ ನೋಡುವುದಾದರೆ ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಗ, ಶ್ರೀಗಂಧ, ಹಲಸು, ಬಿದಿರು ಅಂತ ಹೇಳಿ ನೋಡ್ಬೋದು. ಜಿಲ್ಲೆಗಳ ಬಗ್ಗೆ ನೋಡುವುದಾದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕೆಲವು ಭಾಗಗಳು, ಕೊಡಗಿನ ಪೂರ್ವ ಭಾಗ, ಚಿಕ್ಕಮಗಳೂರು, ಹಾಸನ, ಮೈಸೂರು ಜಿಲ್ಲೆಯ ಭಾಗಗಳನ್ನು ನೋಡ್ಬೋದು. ಕುರುಚಲು ಮತ್ತು ಹುಲ್ಲುಗಾವಲುಗಳ ಬಗ್ಗೆ ನೋಡುವುದಾದರೆ ಈ ಸಸ್ಯಗಳು ವಾರ್ಷಿಕವಾಗಿ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರ್ತವೆ. ಮಳೆಯ ಕೊರತೆ ಮತ್ತು ಒಣ ಹವೆಗಳಿಂದ ಕುರುಚಲು ಗಿಡಗಳು ಮತ್ತು ಮುಳ್ಳಿನ ಗಿಡಗಳು ಬೆಳೆಯುತ್ತವೆ. ಮರಗಳು ಆಲ, ಬೇವು, ಅರಳಿ ಮತ್ತು ಮುತ್ತಗ. ಜಿಲ್ಲೆಗಳು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ ಇತ್ಯಾದಿ ಜಿಲ್ಲೆಗಳು ಈ ಒಂದು ಕುರುಚಲು ಮತ್ತು ಹುಲ್ಲುಗಾವಲು ಪ್ರದೇಶಗಳನ್ನು ಒಳಗೊಂಡಿವೆ. ಸೊ ಇಲ್ಲಿ ಹಲವಾರು ಮ್ಯಾಪ್ಗಳನ್ನ ನಾವು ಕೊಟ್ಟಿದ್ದೀವಿ. ಇದನ್ನು ಸಹ ನೀವು ನೋಡ್ಕೋಬಹುದು. ಭೌಗೋಳಿಕ ಸ್ಥಾನ ಆಗಲಿ, ಯಾವ್ಯಾವ ನದಿಗಳ ಬಗ್ಗೆ ಆಗಲಿ ಹಲವಾರು ಮ್ಯಾಪ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಇವತ್ತಿನ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಸಹ ಇದೆ, ರೈಲ್ವೆ ಮಾರ್ಗಗಳ ಬಗ್ಗೆ ಸಹ ಇದೆ. ಸೊ ರೈಲು ಸಾರಿಗೆಯ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋದಾದರೆ ಇಲ್ಲಿ ನೋಡಿ ಏನಿದು ಬ್ಲ್ಯಾಕ್ ಕಲರ್ ಏನು ಗೆರೆ ಇದೆಯಲ್ಲ ಇದೆಲ್ಲ ರೈಲ್ವೆ ಮಾರ್ಗಗಳು ಬರ್ತವೆ. ಇಲ್ಲಿ ಇದೆಲ್ಲ ರೈಲು ಮಾರ್ಗಗಳು, ಇದು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ನೋಡಬಹುದು. ಸೊ ಅದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನೋಡುವುದಾದರೆ ಇಲ್ಲಿದೆ ನೋಡಿ, ಈ ಸ್ಲೈಡನ್ನು ನೀವು ನೋಡ್ಕೋಬೋದು ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋ ಮೂಲಕ ರೈಲು ಸಾರಿಗೆ ಇದೆ, ಇದನ್ನು ನೀವು ನೋಡ್ಕೋಬಹುದು. ಈ ಸಾರಿಗೆ ಸಂಪರ್ಕದ ಬಗ್ಗೆ ಸಹ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಪ್ರಸ್ತುತ ಕರ್ನಾಟಕದಲ್ಲಿ 14 ರಾಷ್ಟ್ರೀಯ ಹೆದ್ದಾರಿಗಳಿವೆ. ಇವುಗಳ ಒಟ್ಟು ಉದ್ದ 4491 ಕಿಲೋಮೀಟರ್ಗಳಿವೆ. ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH50 ಇದೆ. ಮಂಗಳೂರು, ಮೂಡುಬಿದಿರೆ, ಕೊಪ್ಪಳ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ಇಳಕಲ್ಲು, ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಸೇರ್ತವೆ. ಕರ್ನಾಟಕದಲ್ಲಿ ಹಾದು ಹೋಗುವ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನೋಡುವುದಾದರೆ NH50 ಇದೆ, NH17, NH48, NH206, NH209, NH212 ಹೀಗೆ ಹಲವಾರು ರಾಷ್ಟ್ರೀಯ ಹೆದ್ದಾರಿಗಳು ಕಂಡು ಬರ್ತವೆ. ಇನ್ನು ರೈಲು ಸಾರಿಗೆ ಬಗ್ಗೆ ನೋಡುವುದಾದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ 1864ರಲ್ಲಿ ಆರಂಭವಾಯಿತು. ಇದನ್ನು ಬೆಂಗಳೂರು ಮತ್ತು ಮದ್ರಾಸ್ ಮಧ್ಯೆ ಮದ್ರಾಸ್ ರೈಲ್ವೆ ಕಂಪನಿಯು ನಿರ್ಮಿಸಿತು. ಅಂದರೆ ಇದು ಬ್ರಿಟಿಷ್ ಸರ್ಕಾರದಲ್ಲಿ ನಿರ್ಮಾಣವಾದ ಒಂದು ರೈಲು ಸಾರಿಗೆ ಆಗಿದೆ. ಸೊ ಅದೇ ರೀತಿಯಾಗಿ ಇದನ್ನು ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಒಂದು ಮಾಹಿತಿ ಇದು. ಯಾಕಂತಂದರೆ ಸಾರಿಗೆ ಬಗ್ಗೆ, ರೈಲು ಸಾರಿಗೆ ಬಗ್ಗೆ, ಹೆದ್ದಾರಿಗಳ ಬಗ್ಗೆ, ನದಿಗಳ ಬಗ್ಗೆ, ಸೊ ಈ ಏನು ವಿಡಿಯೋದಲ್ಲಿ ಇದೆಯಲ್ಲ ಸಂಪೂರ್ಣ ಮಾಹಿತಿ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ, ಈ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನೀವು ಓದುವುದಾದರೆ ಸೊ ಇಲ್ಲಿ ಎಷ್ಟು ಓದಿದ್ರೂ ಕಡಿಮೆನೆ, ಅದರಲ್ಲೂ ಎಷ್ಟು ಮಾಹಿತಿಯನ್ನು ನೀವು ಸಂಗ್ರಹಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ನೆನಪುಳಿಲಿ ಅಂತ ತಿಳ್ಕೊಂಡು ನಾವು ಈ ಮ್ಯಾಪ್ನ ಮೂಲಕ ಹಾಗೆ ಅದರ ತಕ್ಕಂತೆ ಸ್ಲೈಡ್ನ ಮೂಲಕ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ಕರ್ನಾಟಕವು ನೈಋತ್ಯ ರೈಲ್ವೆಗೆ ಸೇರಿದ್ದು ಅದರ ಕೇಂದ್ರ ಕಚೇರಿಯು ಹುಬ್ಬಳ್ಳಿಯಲ್ಲಿದೆ. ಪ್ರಸ್ತುತ ಕರ್ನಾಟಕದಲ್ಲಿ ಒಟ್ಟು 3244 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳನ್ನು ನಾವು ನೋಡಬಹುದು. ಅತಿ ಹೆಚ್ಚು ರೈಲ್ವೆ ಮಾರ್ಗಗಳನ್ನು ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ. ಕೊಡಗು ಜಿಲ್ಲೆ ಯಾವುದೇ ರೈಲ್ವೆ ಮಾರ್ಗ ಹೊಂದಿಲ್ಲ ಇನ್ನೂವರೆಗೂ 2011ರ ಒಂದು ವರದಿ ಪ್ರಕಾರ. ಕರ್ನಾಟಕದಲ್ಲಿರುವ ರೈಲ್ವೆ ಘಟಕಗಳು ನೋಡುವುದಾದರೆ ಗಾಲಿ ಮತ್ತು ಅಚ್ಚು ತಯಾರಿಕಾ ಕೇಂದ್ರ ಬೆಂಗಳೂರು ಯಲಹಂಕ, ರೈಲ್ವೆ ಯೋಗಿ ತಯಾರಿಕಾ ಘಟಕ ಕೋಲಾರ, ರೈಲು ಯೋಗಿ ಘಟಕ ಯಾದಗಿರಿ ಬಗ್ಗೆ ನೋಡಬಹುದು ನಾವು. ಇದು ಒಂದು ರೈಲು ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾಹಿತಿಯಾಗಿತ್ತು. ಭಾರತದ ಒಂದು ರಾಜ್ಯಗಳ ಬಗ್ಗೆ
ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ಅದರ ಬಗ್ಗೆ ನೋಡ್ಬೋದು. ರಾಜ್ಯಗಳು, ಕರ್ನಾಟಕದ ಜಿಲ್ಲೆಗಳ ಬಗ್ಗೆ. ಸೊ ಇದು ಇವತ್ತಿನ ಒಂದು ಭೌಗೋಳಿಕ ಮ್ಯಾಪ್ಗಳಿಗೆ, ಅಂದರೆ ಭೌಗೋಳಿಕ ದೃಷ್ಟಿಯಿಂದ ಸಹ ನಾವು ನೋಡ್ಬೋದು, ಇತಿಹಾಸ ದೃಷ್ಟಿಯಿಂದ ನೋಡ್ಬೋದು, ರಾಜಕೀಯ ದೃಷ್ಟಿಯಿಂದ ನೋಡ್ಬೋದು. ಒಟ್ಟಾರೆಯಾಗಿ ಮ್ಯಾಪ್ಗಳ ಮೂಲಕ ಹಾಗೂ ಸ್ಲೈಡ್ನ ಮೂಲಕ ಅಪಾರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದೀವಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತೆ ಪೊಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು ಹೀಗೆ ಹಲವಾರು ಮಾಹಿತಿಯ ಒಂದು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಜೊತೆ ನೋಟಿಫೈ ಆಗಿರಿ. ನೋಟಿಫೈ ಆಗಿದ್ದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪ್ತವೆ. ಸೊ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಅಥವಾ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.